ಕಾಲಂನಲ್ಲಿ ಹಿಂದೂ ಹೊಟ್ಟೆನ ನಾವು ಬಲ್ಲಾರಿ ಬಳಸಬೇಕು. ಇವತ್ತು ರಾಜ್ಯದಲ್ಲಿ ನಾನು ಬಹುಶಃ ಉತ್ತರ ಕರ್ನಾಟಕದಲ್ಲಿ ಅಡ್ಡಾಡ್ತಾ ಇದ್ದೆ. ಇವತ್ತು ನಾವು ಮಂಡ್ಯ ಮೈಸೂರು ಭಾಗದಲ್ಲಿ ಹೋದ್ರು ಸಹ ಅವರೆಲ್ಲ ಜಾತಿ ಉಪಜಾತಿ ಎಲ್ಲ ಬಿಟ್ಟು ಬಹುಶಃ ಮದ್ದೂರು ಅಂತ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ 90% ಇರುವಂತಹ ಒಂದು ಕ್ಷೇತ್ರದಲ್ಲಿ ಮಂಡ್ಯ ಅಂದ್ರೆ ಅದು ಗಂಡು ಮೆಟ್ಟಲು ಸಹ ಅವ್ರು ಯಾವ ನಿರ್ಣಯ ತಗೋತಾರೆ ಗೊತ್ತಿಲ್ಲ. ಎಷ್ಟೋ ಜನ ರಾಜಕಾರಣಿಗಳು ಮಾತಾಡ್ತಾ ಇದ್ರು. ಬಂಧುಗಳೇ, ಮಾನ್ಯ ನಾನು ಅಬ್ದುಲ್ ಒಬ್ಬನೇ ಆಗಿದ್ದೆ. ಎಲ್ಲ ಯುವಕರು ಹಳ್ಳಿಯಿಂದ ಮನೆಯಿಂದ ಮೋಟರ್ ಸೈಕಲ್ ತಗೊಂಡು ಸುಮಾರು 20,000 ಏನು ನಮ್ಮ ಹಿಂದೂ ಬಾಂಧವರು ಸೇರಿದ್ರು. ಕಾರಣ ಈ ರಾಜ್ಯ ಸರ್ಕಾರ, ಟಿಪ್ಪು ಸುಲ್ತಾನ್ ಸರ್ಕಾರ, ಔರಂಗಜೇಬ್ ಸರ್ಕಾರ ಇನ್ನು ಹಿಂದೂಗಳ ಬಗ್ಗೆ ಬಹಳ ಅವಮಾನ ಆಗ್ತಾ ಇದೆ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ. ನಮಗೆ ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳಿ ಇದು ಪೂರ್ತಿ ಸಾವಿರ ಸರ್ಕಾರವಾಗಿ ಪರಿವರ್ತನೆ ಆಗಿದೆ. ಹಿಂದೂಗಳು ಎಲ್ಲರೂ ಭಗವಾ ಜೆಂಡ ಹಿಡ್ಕೊಂಡು ಬಂದಿರಿ. ನೀವು ಯಾರೋ ನಿಮಗೆ ರೊಕ್ಕ ಕೊಟ್ಟಿಲ್ಲ, ಕಾರು ಕೊಟ್ಟಿಲ್ಲ, ಊಟ ಮಾಡಿಸಿಲ್ಲ. ಇವತ್ತು ಹಾರ ಹಾಕಿರಿ, ಎಷ್ಟು ಜನ ಪಟಾಕ್ಷಿ ಹಾರಿಸಿರಿ. ನಿಮ್ಮ ಸ್ವಂತ ಮೆಹನತ್ತೇನು ದುಡಿದಂತ ಹಣದಿಂದ ಇವತ್ತು ನನ್ನನ್ನು ಸ್ವಾಗತ ಮಾಡಿದ ಪರಿ ಇವತ್ತ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿ ಮುಚ್ಚಿದಂಗಾಗ್ಯದ. ಮುಗಿಸ್ಬಿಡ್ತೀವಿ, ಎತ್ತ ಮುಗಿತು ತಮಿಳರಾಗ ಎದ್ದುಬಿಟ್ಟಲ್ಲ ಅನ್ನೋ ಧೈರ್ಯ ನಾ ಎದ್ದಿಲ್ಲ. ನನಗೆ ಏನಾರೇ ಆಶೀರ್ವಾದ ಏನು ಕರ್ನಾಟಕದಲ್ಲಿ ಆ ಗಣಪತಿ ಆಶೀರ್ವಾದದಿಂದ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ನೀವು ಸೇರ್ತಾ ಇದ್ದೀವಿ. ಕೆಲವೊಮ್ಮೆ ಹೇಳ್ತಾರೆ ಗಣಪತಿ ಕೂಡಿಸಿದಲ್ಲಿ ಹೋಗಿ ಭಾಷಣ ಮಾಡ್ತಾರೆ, ಎತ್ತಾಳ್ತಾರೆ. ಗಣಪತಿ ಕೂಡಿಸಿದಲ್ಲಿ ಭಾಷಣ ಮಾಡೋರು ಭಾಳ ಮಂದಿ ಅದಾರ. ಆ ಗಣಪತಿ ಮುಂದೆ ಭಾಷಣ ಮಾಡಲು ಸಲುವಾಗಿ ಇವತ್ತು ಜನ ಸೇರ್ತಾ ಇಲ್ಲ. ಈ ರಾಜ್ಯದ ಜನ ಸೇರ್ತಾ ಇರುವುದು ಸನಾತನ ಹಿಂದೂ ಧರ್ಮದ ಕರ್ನಾಟಕದಾಗ ಹೆಂಗ್ ಸರ್ಕಾರ ನಡೆಸ್ಯಾರ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತ ಬರೇ ಬಾಯಿ ತಗೊಂಡು ಅಲ್ಪಸಂಖ್ಯಾತರತ್ತಾರೆ, ಅದು ಸಾಗರತ್ತಾರೆ. ಬರೇ ನಮ್ಮ ಹಿಂದೂಗಳು ಬದಾಮಿಯೊಳಗ ಪಾಪ ಹಾಲು ಮತ ಸಮಾಜದವರು ಫೋಟೋ ಸೂಚಿದ್ರು. ಭಂಡಾರ ಎತ್ತಲಕ್ಕೆ ಹೋದ್ರು, ಹಿಂಗೆ ತಗೊಂಡು ಹೋಗೋದು ಸಿದ್ದರಾಮಯ್ಯನವರು. ಮೊನ್ನೆ ಏನ್ ಮಾಡಿದ್ರಲ್ಲ ಬೆಂಗಳೂರಿನಾಗ ಸಾವಿರ ಕಾರ್ಯಕ್ರಮ ತಪ್ಪಿಗೆ ಸ್ವಲ್ಪ ಹಾಕಲಿಲ್ಲ, ತರದಲ್ಲಿ ಹಾಕಲಾಕಿದ್ರು ಚಾಲರು. ಮುಂದಿನ ಜನ್ಮ ಇದ್ದರೆ ನಾನು ಮುಸಲ್ಮಾನನ ಆಗ್ತೇನೆ. ಈಗ ಹಿಂದೂಗಳಿಗೆ ಏನು ಪರಿಸ್ಥಿತಿ, ಇವತ್ತ ಒಂದು ಲಿಸ್ಟ್ ಬಂದದ್ದು ಮುಸಲ್ಮಾನರಿಗೆ ಎಷ್ಟು ರೊಕ್ಕ ಕೊಡ್ಲಾಕತ್ತಾರ. ನಮ್ಮ ಸಿದ್ದರಾಮಣ್ಣ ಮುಸ್ಲಿಂ ಕಾಲನಿಗಳನ್ನ 1,000 ಕೋಟಿ ರೂಪಾಯಿ ಆಯ್ತು ಡೆವಲಪ್ಮೆಂಟ್ ಬೇಡ. ಇಮಾಮರಿಗೆ ಮಸೀದಿ ಆಗಿರ್ತಾರಲ್ಲ ಮುಲ್ಲಾಗಳಿಗೆ ತಿಂಗಳ 6,000 ರೂಪಾಯಿ. ಒಂದು ಲಗ್ನ ಆಗ್ತೀನಿ ಅಂದ್ರೆ ಒಂದತ್ರ ಅಭಿಗೆ ಬಿಡು 50,000 ರೂಪಾಯಿ. ತಂಗಾದ್ರಲ್ಲಿ 4 ಲಗ್ನ ಆದ್ರೆ 50-2 ಲಕ್ಷ ರೂಪಾಯಿ ಬರ್ತಾರೆ. ವಿದೇಶಕ್ಕೆ ಮುಸ್ಲಿಮರು ಮಕ್ಕಳು ಕಲೀಲಕ್ಕೆ ಹೋದ್ರು 30 ಲಕ್ಷ. ಮತ್ತು ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸ್ದಂತ ಸಿದ್ದರಾಮಯ್ಯ. ಕರಾಟೆ ಅಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಲಿಕ್ಕೆ ನೀವೆಲ್ಲ ಜಾಗೃತರಾಗಬೇಕು. ಒಟ್ಟ ಆಸ್ತಿ ಕಂಪ್ಲೇಂಟ್ ಕಟ್ಲಕ್ಕೆ 150 ಕೋಟಿ ರೂಪಾಯಿ. ಎಲ್ಲ ಮುಸಲ್ಮಾನರಲ್ಲಿ ITI ಕಾಲೇಜ್, PUC ಅವರಿಗೆ 1000 ಸ್ಕೂಲ್,
ಮದ್ರಸಾಗಳಲ್ಲಿ ಏನು ಕಲಿಸ್ತಾರಲ್ಲ ಅವ್ರಿಗೆ ಕಂಪ್ಯೂಟರ್ ಕೊಡ್ತಾರೆ. ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ. ಬೆಂಗಳೂರಿನಾಗ ಹೊಸ ಹಜ್ ಭವನ ಕ್ರೈಸ್ತರ ಅಭಿವೃದ್ಧಿಗೆ 250 ಕೋಟಿ. ಅಂದ್ರೆ ಸರ್ಕಾರ ಹಿಂದೂಗಳ ಪರವಾಗಿ ಇವತ್ತಿಲ್ಲ. ಟಿಪ್ಪು ಸುಲ್ತಾನ್ ಅಂತಾರೆ. ನಮ್ಮ ಗಣಪತಿ ಮಸೀದಿ ಮುಂದೆ ಹೋಗಬಾರ್ದು. ಈ ಗಂಗಾವತಿಯಲ್ಲಿ ಒಂದು ಕಡೆ ಬಂದ್ ಮಾಡಿದ್ರೆ ನಾನು ಕೇಳಿದಿಲ್ಲ, ಯಾಕೆ ಬಂದ್ ಮಾಡಿ? ಅಲ್ಲಿ ದೊಡ್ಡ ಮಸೀದಿ ಬಂದ್ ಮಾಡಿ 2028 ನಾನು ಬರ್ತೀನಿ ಗಂಗಾವತಿಗೆ. ಬಂದ್ ಮಾಡಿದ್ರೆ ಅಲ್ಲೇ ಒಂದು ತಾಸು ಭಾಷಣ ಮಾಡಿ ಹೋಗ್ತಾರೆ. ಏನು ಪಾಕಿಸ್ತಾನ ಮಾಡ್ರಿ? ನೀವೆಲ್ಲ ಹಿಂದೂಗಳ ಕೊಟ್ಟಿರಿ. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಭಾರತ ದೇಶದಲ್ಲಿ ಈದ್ ಮಿಲಾದ್ದಲ್ಲಿ ಎಲ್ಲಾದ್ರೂ ನಮ್ಮ ಹಿಂದೂಗಳ ಕಲ್ಲು ಒಗದಾರೇನು? ಘಟನೆ ಅದಾವೇನು? ಅಲ್ಲಂದ್ರೆ ಅಲ್ಕಟ್ ನನ್ನ ಮಕ್ಕಳು ಕಲ್ಲುತ್ತಾರೆ, ಕೇಸ್ ಆಗುವುದಿಲ್ಲ. ಅವ್ರ ಮೇಲೆ ಕೇಸ್ ಮಾಡುವುದಿಲ್ಲ. ಯಾರ ಮೇಲೆ ಮಾಡ್ತಾರೆ? ಹಿಂದೂಗಳ ಮೇಲೆ ಕೇಸ್ ಮಾಡ್ತಾರೆ. ಏನಂತ ಮಾಡ್ತಾರೆ? ಮಸೂತಿ ಮಂದಿ ಕುಡಿಯೋರತ್ತು ಕೇಸ್ ಮಾಡ್ತಾರೆ. ಅಲ್ಲಿಂದ ಸಣ್ಣ ಮಕ್ಕಳಿಗೆ ಈ ಮದ್ರಸಾದಲ್ಲಿ ಕಲಿಸ್ತಾರಲ್ಲ, ಗಣಪತಿಯ ಮೂರ್ತಿ ಮೇಲೆ ಉಗುಳು ಕಲಿಸ್ತಾರೆ. ಎಷ್ಟು ನೀಚ ಸಂಸ್ಕೃತಿ ಅವ್ರ ಬಳಿ ಬಂದಿದೆ. ಅದಕ್ಕೆ ಭಾರತ 1944 ಭವಿಷ್ಯ ಹೇಳಿದ್ರು. ಯಾರೋ ನಮ್ಮ ಅಧಿಕಾರಿಗಳು ಹೇಳಿದ್ರು ನನಗೆ, ಚಾಮುಂಡಿ ತಾಯಿಯ ಪೂಜೆ ಸನಾತನ ಧರ್ಮದ ಯಾವುದೇ ಹೆಣ್ಣು ಮಗಳಿಗೆ, ಆ ದಲಿತ ಹೆಣ್ಣು ಮಗಳಿರಲಿ, ಯಾವುದೇ ಸಮಾಜದಲ್ಲಿ ಚಾಮುಂಡಿ ತಾಯಿಗೆ ಪೂಜೆ ಮಾಡುವ ಅಧಿಕಾರ, ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಾರ. ಕೆಲವೊಂದು ಮಂದಿ ಉದ್ದೇಶಪೂರ್ವಕವಾಗಿ ಈ ಹೊಸದೊಂದು ಟ್ರೆಂಡ್ ಚಾಲು ಮಾಡ್ಬೇಕಂತ ನಾವು ಊಹಿಸಿ, ಅದೇನಾದ್ರು ದಲಿತ